ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಝಾನ್ಸಿ ಅಮ್ಮ ಮನೆಗೆ ಬಂದೇ ಬಿಟ್ಟರು. ಕೊನೆಗೂ ಝಾನ್ಸಿ ಮುಂದೆ ಅಮ್ಮ ಪ್ರತ್ಯಕ್ಷವಾಗಿದ್ದಾರೆ. ಈ ಕಡೆ ರಾಘು ತಿರುಗಿ ಬಿದ್ದಿದ್ದಾರೆ. ಏನಪ್ಪ ಏನು ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಈ ಝಾನ್ಸಿ ಕೊನೆಗೂ ಕೂಡ ತನ್ನ ಅಮ್ಮನನ್ನು ಮನೆ ಕರ್ಕೊಂಡು ಬರ್ತಾಳೆ. ನಿಜಕ್ಕೂ ಝಾನ್ಸಿ ಗೊತ್ತಿಲ್ಲ ತನ್ನ ಕಾರಲ್ಲಿ ತನ್ನ ತಾಯಿ ಕೂತ್ಕೊಂಡಿದ್ದಾರೆ ಅಂತ. ಯಾವುದೇ ರೀತಿಯ ಅರಿವು ಇಲ್ಲದೆ ಇರ್ತಕ್ಕಂಥ ಝಾನ್ಸಿ ತನ್ನ ಅಮ್ಮನನ್ನು ತಾನೇ ಮನೆಗೆ ಕರ್ಕೊಂಡು ಬರ್ತಾಳೆ. ಈ ಕಡೆ ಅದೇ ಒಂದು ಕಾರಲ್ಲಿ ಕುಳಿತಿರ್ತಕ್ಕಂಥ ಅಮ್ಮನಿಗೂ ಕೂಡ ಗೊತ್ತಾಗ್ತಿಲ್ಲ ಝಾನ್ಸಿ ತನ್ನ ಮಗಳು ಅಂತಕ್ಕಂಥದ್ದು. ಈ ಕಡೆ ಅದೇ ಒಂದು ಮನೆ ತುಳಸಿ ಇರ್ತಕ್ಕಂಥ ಮನೆ ಅನ್ನೋದು ಕೂಡ ಗೊತ್ತಿಲ್ಲದೆ ಕೆಳಗಡೆ ಇಳಿತಾರೆ. ಆದರೆ ಅದೇ ಜಾಗದಲ್ಲಿ ತುಳಸಿ ಕಡೆ ವ್ಯಕ್ತಿಗಳು ಇಲ್ಲಿ ಅವರನ್ನು ಹುಡುಕ್ತಿರೋದನ್ನು ನೋಡಿದ ಅವ್ರಿಗೆ ಬೆಚ್ಚು ಬೀಳ್ತಾರೆ. ಜೊತೆಗೆ ಆ ಒಂದು ಸಮಯದಲ್ಲಿ ಅವರು ನನ್ನನ್ನೇ ಫಾಲೋ ಮಾಡಿಬಿಟ್ರೆ, ಕಾರಲ್ಲಿ ಬಂದಿದ್ದು ನನಗೆ ಗೊತ್ತಾಗ್ಬಿಡ್ತಾ ಅಂತ ಹೇಳಿ ಝಾನ್ಸಿ ಅಮ್ಮ ಅನ್ಕೋತಾರೆ. ಬಟ್ ಫೋನಲ್ಲಿ ಈಕೆಯನ್ನು ನೀವು ಹುಡುಕಬೇಕು, ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಕೊಡ್ತೀವಿ ಅನ್ನೋ ಮಾತನ್ನು ಕೇಳಿದಂತ ಅವ್ರಿಗೆ ಗೊತ್ತಾಗುತ್ತೆ ಈಕೆಗೆ ಗೊತ್ತಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ. ಅವರು ಹುಡುಕ್ತಿದ್ದಾರೆ ಅಷ್ಟೇ ನನ್ನ ಬಗ್ಗೆ. ನಾನು ಈ ಹುಡುಗಿನ ಕೇಳಿದ್ರೆ ಸಹಾಯವನ್ನು ಖಂಡಿತ ಈಕೆ ನನ್ನನ್ನು ಕಾಪಾಡ್ತಾಳೆ ಅನ್ಸುತ್ತೆ ಅಂತ ಅಂದ್ಕೊಂಡಂತಹ ಝಾನ್ಸಿ ಅಮ್ಮ ಝಾನ್ಸಿಯನ್ನು ನೋಡೋದಕ್ಕೆ ಅಂತ ಹೇಳಿ ಆ ಮನೆ ಒಳಗಡೆನೆ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ಕಡೆ ರಾಘು ತನ್ನ ಫ್ರೆಂಡ್ ತರುಣನ ಹತ್ರ ಎಷ್ಟು ಆಗುತ್ತೋ ಅಷ್ಟು ದುಡ್ಡಿದ್ರೆ ಕೊಡ್ತೀಯಾ ಅಂತ ಕೇಳಿದಾಗ, ಅಯ್ಯೋ ಎಲ್ಲಿಂದ ಕೊಡಲಿ, ತಿಂಗಳು ಕೊನೆ ಬೇರೆ ಚೀಟಿ ಮತ್ತು ನಾನು EMI ಕಟ್ಟೋದಕ್ಕೆ ಅಂತಲೇ ಆಗ್ಬಿಡುತ್ತೆ. ಈಗ ತಾನೇ ರೆಂಟ್ಗೆ ಲೀಸ್ಗೆ ಅಂತ ಸಾಲ ಮಾಡಿ ದುಡ್ಡು ಕಟ್ಟಿದ್ದೀನಿ, ನಾನು ಇಲ್ಲಿಂದ ಕೊಡಲಿ ರಾಘು ಅಂತ ಹೇಳ್ತಾರೆ. ಆದರೂ ಕೂಡ ನಿನ್ನ ಈ ಪರಿಸ್ಥಿತಿಗೆ ಕಾರಣ ನಿನ್ನ ಮನೆಯವರೇ ಆಗಿಬಿಟ್ರು. ನಿನ್ನ ಮನೆಯವ್ರಿಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟಪಡಬೇಕಾಯ್ತಲ್ಲ. ನೀನು ಖಡಕ್ಕಾಗಿ ಅವ್ರಿಗೆ ಎಚ್ಚರಿಕೆ ಕೊಡು, ನೀನು ಒಬ್ಬನೇ ನಿಭಾಯಿಸ್ಬೇಕು, ಅವರು ಕೂಡ ನಿಭಾಯಿಸ್ಲಿ, ಏನು ಅಂದ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ತರುಣ್ ಮಾತಾಡ್ತಾರೆ. ಈ ಕಡೆ ರಾಘುಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ತರುಣ್ ಮಾತಾಡೋದು. ಸುಮ್ಮನೆ ಇರು, ನಿನ್ನ ಕೈಲಿ ಕೊಡೋಕ್ಕಾದರೆ ಕೊಡು, ಇಲ್ಲ ಅಂದರೆ ಈ ರೀತಿ ಎಲ್ಲ ಮಾತಾಡಬೇಡ, ನನ್ನ ಮನೆಯವ್ರು ನನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ರಾಘು ಮಾತನಾಡ್ತಾರೆ. ತದನಂತರ ಈತ ಕಡೆ ತರುಣ ಅವತ್ತು ಪಲ್ಲವಿ ಮತ್ತು ನಿಮ್ಮಮ್ಮ ಇಬ್ಬರು ಕೂಡ ಆ ಒಂದು ಮದುವೆನ ಅಷ್ಟು ಕೋಟಿ ಕೊಟ್ಟು ಖರ್ಚು ಮಾಡಿ ಮದುವೆ ಮಾಡಬೇಕು ಅಂತ ಇದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಜೊತೆಗೆ ಸಂಗೀತ ಮೆಡಿಕಲ್ ಓದಬೇಕು ಅಂತ ಅಂದ್ಲು ಅಂದ ತಕ್ಷಣ ಲಕ್ಷ ಸಾಲ ಮಾಡಿ ನೀನು ಮೆಡಿಕಲ್ ಓದಿಸೋ ಅವಶ್ಯಕತೆ ಇತ್ತಾ, ಇದಕ್ಕೋಸ್ಕರನೇ ಅಲ್ವಾ ಹೇಳೋದು, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಲೀಡ್ ಮಾಡಬೇಕು ಅಂತ ಹೇಳಿ ತರುಣ್ ಮಾತನಾಡ್ತಾರೆ. ಇದರಿಂದ ಸಿಡಿದಂತಹ ರಾಘು ತರುಣ್ನ ಕುತ್ತಿಗೆ ಪಟ್ಟಿಯನ್ನು ಹಿಡ್ಕೊಂಡ್ಬಿಡ್ತಾರೆ. ಪಾಪ ನಿನಗೆ ಕೋಪ ಬಂದಿದೆ ಅನಿಸುತ್ತೆ, ಬಟ್ ನಾನು ಏನೂ ಮಾಡೋಕ್ಕಾಗೋದಿಲ್ಲ ರಾಘು, ನಾನು ನಿಜಾನೇ ಹೇಳ್ತಿದ್ದೀನಿ, ಸರಿ ಆಯಿತು ಬಿಡು, ನಿನ್ನ ಮನೆಯವ್ರ ಬಗ್ಗೆ ನಾನು ಈ ರೀತಿ ಮಾತಾಡಿದ್ರೆ ಇಷ್ಟ ಆಗೋದಿಲ್ಲ ಅಂದರೆ ನಾನು ಕೂಡ ಮಾತಾಡೋದಿಲ್ಲ. ನನ್ನ ಹತ್ರ ಕೂಡ ದುಡ್ಡು ಎಲ್ಲಿ ಬರಬೇಕು ಹೇಳು, ನಿಜವಾಗ್ಲೂ ನನ್ನ ಹತ್ರ ಇದ್ದಿದ್ರೆ ಖಂಡಿತ ನಿನಗೆ ಕೊಡ್ತಿದ್ದೆ, ಬೇಕಿದ್ರೆ ಒಂದು ತಿಂಗಳು ಟೈಮ್ ಕೊಡು, ನೆಕ್ಸ್ಟ್ ಮಂತಲ್ಲಿ ಸ್ಯಾಲ್ರಿ ಬರ್ತಿದ್ದಾಗೆ ನಿನಗೆ ಕೊಡ್ತೀನಿ, ಈಗ ಎಲ್ಲ ಕಡೆ ಕಟ್ಬಿಟ್ಟಿದ್ದೀನಿ ದುಡ್ಡನ್ನು ಅಂತ ಹೇಳಿ ತರುಣ್ ಮಾತನಾಡ್ತಾರೆ. ಅಯ್ಯೋ ಬಿಡು ತರುಣ, ನೀನೇನು ಮಾಡ್ತೀಯಾ, ಸಾರಿ ನಾನು ಕೂಡ ನಿನ್ನ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ರಾಘು ಹೇಳ್ತಾರೆ. ತದನಂತರ ನನ್ನ ಮನೆಯನ್ನು ನಾನು ನಿಭಾಯಿಸ್ತೀನಿ ಅಂತ ಹೇಳಿ ರಾಘು ಹೇಳಿದಾಗ ಇತ್ತ ಕಡೆ ತರುಣ ನನ್ನ ಹತ್ರ 1,000 ರೂಪಾಯಿ ಇದೆ ತಗೋ ಅಂತ ಹೇಳಿ ರಾಘು ಕೈಗೆ ಕೊಡ್ತಾರೆ. ನಿಜಕ್ಕೂ ಕೂಡ ನೀನು ಮಾಡ್ ಆಗಬೇಕು, ಮೇಕೋವರ್ ಮಾಡಿಸ್ಕೋಬೇಕು ಅಂತಲೇ ಒಂದಷ್ಟು ಇರ್ತಕ್ಕಂಥ ಸೇವಿಂಗ್ಸ್ನೆಲ್ಲ ಖರ್ಚು ಮಾಡಿಬಿಟ್ಟ. ಝಾನ್ಸಿಗೆ ಇನ್ನೂ ಕೂಡ ನೆನಪಾಗ್ತಿಲ್ಲ, ಏನು ಮಾಡ್ತೀಯ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ತರುಣ್ ಹೇಳಿದಾಗ ಖಂಡಿತ ಝಾನ್ಸಿ ಮೇಡಮ್ಗೆ ನೆನಪಾಗೆ ಆಗತ್ತೆ ಅಂತ ಹೇಳಿ ಮಾತನಾಡ್ತಾರೆ ರಾಘು. ಹೌದು, ಅವತ್ತು ಝಾನ್ಸಿಯನ್ನು ನಿಮ್ಮ ಮನೆಯವರೆಲ್ಲ ಒಪ್ಕೊಂಡ್ಬಿಟ್ಟಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿತ್ತ ಅಂತ ಕೂಡ ತರುಣ್ ಹೇಳಿದಾಗ, ಆದರೆ ಅವ್ರಿಗೆ ಯಾರಿಗೂ ಕೂಡ ಅವತ್ತು ಗೊತ್ತಾಗಿರಲಿಲ್ಲ, ಇವತ್ತು ಗೊತ್ತಾಗಿದೆ ಅಲ್ವಾ, ಖಂಡಿತ ಝಾನ್ಸಿ ಮೇಡಮ್ಗೆ ಎಲ್ಲ ಪ್ರಜ್ಞೆ ಬರ್ತಿದ್ದಾಗೆ ನಮ್ಮ ಮನೆಯವರು ಎಲ್ಲರೂ ಕೂಡ ಅವರನ್ನು ಒಪ್ಕೋತಾರೆ ಅಂತ ರಾಘು ಹೇಳ್ತಾರೆ. ನಂತರ ನಾನು ಏನೋ ಪ್ರಯತ್ನ ಮಾಡ್ತೀನಿ, ನೀನೇನು ಯೋಚನೆ ಮಾಡಿಬಿಡ ತರುಣ, ನನ್ನ ಕಷ್ಟ ನಾನು ನಿಭಾಯಿಸಲೇಬೇಕಾಗತ್ತಲ್ವ, ಇದು ನನ್ನ ಕರ್ತವ್ಯ ತಾನೇ ಅಂತ ಹೇಳಿ ರಾಘು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ತರುಣ ಕೂಡ ಹೊರಡ್ತಾರೆ. ಈ ಕಡೆ ರಾಘು ಮಂಜುಳಮ್ಮ ಅವ್ರ ಹತ್ರ ಬರ್ತಾರೆ. ಅಮ್ಮ ಚಿಕ್ಕಮ್ಮ ತಗೊಳ್ಳಿ 1,000 ರೂಪಾಯಿ ಇದೆ ಅಷ್ಟೇ ಅಂದಾಗ, ಇಷ್ಟೆಲ್ಲ ಹೊಂದಸೋಕ್ಕಾಗಿದ್ದು ಸರಿ ಕೊಡಪ್ಪ, ಮಿಕ್ಕಿದ್ದನ್ನು ನಾನು ಹೇಗೋ ಜಾಯಿನ್ ಮಾಡ್ತೀನಿ, ಚೀಟಿ ಕಟ್ಟಿದ್ರೆ ಚೀಟಿ ಎತ್ಕೊಂಡಿದ್ರೆ ಸಾಲ ತೀರ್ತಿತ್ತು, ಸ್ವಲ್ಪ ಕಷ್ಟ ಬಗೆಹರಿತಿತ್ತು ಅಂತ ಕೇಳಿದೆ ಅಷ್ಟೇ ಅಂದಾಗ, ನೀವೇನು ಯೋಚನೆ ಮಾಡಿಬಿಡಿ, ಎಲ್ಲ ಸಮಸ್ಯೆಯನ್ನು ಕೂಡ ನಾನೇ ಬಗೆಹರಿಸ್ತೀನಿ ಅಂತ ಕೂಡ ರಾಘು ವಿಶ್ವಾಸವನ್ನು ಕೊಡ್ತಾರೆ. ತದನಂತರ ಆತ ಕಡೆ ಝಾನ್ಸಿ ಮನೆ ಒಳಗಡೆ ಇರ್ತಾಳೆ. ಅಲ್ಲಿ ತಾತನ ಜೊತೆ ಮಾತಾಡ್ತಿರ್ತಾಳೆ. ತಾತ ನಿಜಕ್ಕೂ ಕೂಡ ನನ್ನ ಭಾವನೆಗಳು ನನ್ನ ಕೈಗೆ ಎಟಕ್ತಿಲ್ಲ, ನನಗೆ ಮೊದಲು ತುಂಬ ಕೋಪ ಬರ್ತಿತ್ತು, ಸಿಟ್ಟು ಬರ್ತಿತ್ತು, ಭಾವನೆಗಳಿಗೆ ಬೆಲೆ ಕೊಡ್ತಿರ್ಲಿಲ್ಲ, ಆದರೆ ಇತ್ತೀಚೆಗೆ ನನ್ನ ಮನಸ್ಸು ಅಯ್ಯೋ ಅಂತ ಅನ್ನತ್ತೆ, ಪಾಪಚ್ಚಿ ಅಂತ ಅನಿಸುತ್ತೆ, ನಿಜಕ್ಕೂ ಇದೆಲ್ಲ ಹೇಗೆ ಬಂತು ಅಂತಲೇ ಗೊತ್ತಾಗ್ತಿಲ್ಲ. ಡಾಕ್ಟರ್ ಕೂಡ ಹೇಳ್ತಾರೆ, ನೀನು ಯಾವುದೋ ಒಂದು ಫ್ಯಾಮಿಲಿಲಿ ಜೊತೆ ಆಗಿದ್ದೆ ಅನಿಸುತ್ತೆ, ಅಲ್ಲಿ ಭಾವನೆಗಳ ಜೊತೆಯಲ್ಲಿ ಬದುಕಿದೆಯಾ, ಅದೇ ಕಾರಣಕ್ಕೆ ನಿನಗೆ ಈ ರೀತಿ ಎಡಬಿಡತಕ್ಕ ಆಡ್ತದೆ, ನಿನ್ನ ಮನಸ್ಸು ಬದಲಾಗಿದೆ. ಯಾರು ಈ ರೀತಿ ಇದ್ದು ತುಂಬ ಕುಟುಂಬಕ್ಕೆ ಹೋಗ್ತಾರೋ ಖಂಡಿತವಾಗ್ಲೂ ಅವರು ಅಲ್ಲಿ ಅಡ್ಜಸ್ಟ್ ಆಗಿ ಅವರ ಭಾವನೆಗಳಿಗೆ ಸ್ಪಂದಿಸೋಕೆ ಶುರು ಮಾಡ್ತಾರೆ. ಅದೇ ರೀತಿ ನೀಗಾಗಿದೆ ಅಂತ ಹೇಳಿದ್ರು. ಬಟ್ ಇದು ಯಾವುದನ್ನು ಕೂಡ ನನ್ನಿಂದ ನಂಬೋಕೆ ಆಗ್ತಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಇರೋದು ತುಳಸಿ ಅತ್ತೆ ಅವ್ರ ಫ್ಯಾಮಿಲಿ ಅಷ್ಟೇ, ಅವ್ರ ಜೊತೆ ನನಗೆ ಅಂಥ ಬಾಂಡ್ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಹಾಗಿದ್ರೆ 7 ತಿಂಗಳಲ್ಲಿ ನನ್ನ ಬದುಕಲ್ಲಿ ಯಾರು ಬಂದಿದ್ದಾರೆ
ಹಾಗಾಗಿ ನನಗೆ ಈ ರೀತಿ ಎಲ್ಲ ಅನ್ನಿಸ್ತದೆ. ಯಾರು ತಾತ ಅವರು, ದಯವಿಟ್ಟು ಹೇಳಿ, ನಿಮ್ಮನ್ನು ಬಿಟ್ಟರು ಬೇರೆ ಯಾರನ್ನ ಕೇಳಲಿ ನಾನು ಅಂತ ಝಾನ್ಸಿ ಹೇಳಿದಾಗ, ಅಯ್ಯೋ ಮಗಳೇ, ನಿನ್ನ ಹತ್ರ ಎಲ್ಲ ಹೇಳಬೇಕು ಅಂತಲೇ ನನಗೆ ಆಸೆ, ಏನು ಮಾಡಲಿ, ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ, ಸಮಯ ಯಾವಾಗ ಬರುತ್ತೋ ಅಂತ ಗೊತ್ತಾಗ್ತಿಲ್ಲ. ನಿನ್ನ ಬದುಕಲ್ಲಿ ಈ ರೀತಿ ಆಗೋದಕ್ಕೆಲ್ಲ ಕಾರಣ ರಾಘುವಿಂದನೇ ನೀನು ಇವತ್ತು ಇಷ್ಟು ಬದಲಾಗಿರೋದು, ಏನು ಮಾಡಲಿ ಅಂತ ತೋಚ್ರಿ ಇನ್ನೊಬ್ರು ಕಪ್ಪಿ ಮುಷ್ಟಿಗೆ ಸಿಕ್ಕಾಕೊಂಡಿದ್ದೇನೆ ಮಗಳೇ ನಾನು ಅಂತ ಸಂಪತ್ ಕುಮಾರ್ ಅವರು ಅನ್ಕೋತಾರೆ. ಅದೇ ಒಂದು ಸಮಯದಲ್ಲಿ ಅವರ ಮನೆ ಸರ್ವೆಂಟ್ ಎಳ್ಳು ಬೆಲ್ಲ ತಂದು ಕೊಡ್ತಾರೆ. ಎಳ್ಳು ಬೆಲ್ಲವನ್ನು ಕೂಡ ಇಲ್ಲಿ ಸಂಪತ್ ಕುಮಾರ್ ಅವರು ತಿಂದು ಎಲ್ರಿಗೂ ಕೂಡ ಹಂಚಿ ಅಂತ ಹೇಳ್ತಾರೆ. ನಂತರ ರಾಯತ ಭದ್ರಂತಹ ಸರ್ವೆಂಟ್ ಮೊದಲು ಸಾಹೇಬರು ಬೇರೆ ರೀತಿ ಇದ್ದರು, ಇವತ್ತು ಬೇರೆ ರೀತಿ ಇದ್ದಾರೆ. ಈ ಮನೆಯಲ್ಲಿ ಇದ್ದಂಥದ್ದೇ ಇಬ್ಬರು ಯಜಮಾನರು, ಒಂದು ಝಾನ್ಸಿ ಮೇಡಮ್, ಒಂದು ಸಂಪತ್ ಕುಮಾರ್ ಸರ್. ಬಟ್ ಈಗ ಸಂಪತ್ ಕುಮಾರ್ ಸರ್ ಜಾಗಕ್ಕೆ ತುಳಸಿ ಮೇಡಮ್ ಬಂದಿದ್ದಾರೆ. ತುಳಸಿ ಮೇಡಮ್ ಹೇಳಿದಾಗನೇ ಸಂಪತ್ ಕುಮಾರ್ ಅವರು ಕೇಳ್ತಿದ್ದಾರೆ ಅಂತ ನನಗೆ ಯಾಕೋ ಅನ್ನಿಸ್ತದೆ ಅಂತ ಹೇಳಿ ಸರ್ವೆಂಟ್ ಹೇಳಿದಾಗ ಇಲ್ಲಿ ರಾಯ್ ಆ ರೀತಿ ಏನಿಲ್ಲ, ಮಗಳು ಅಲ್ವಾ, ಹಾಗಾಗಿ ಅವರ ಮಾತಿಗೆ ಬೆಲೆ ಕೊಡ್ತಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಅದು ಬೆಲೆ ಕೊಡ್ತಿದ್ದಾರೆ ಮಗಳು ಅನ್ನೋ ಪ್ರೀತಿಯಿಂದ ಅಂತ ನನಗೆ ಅನ್ನಿಸ್ತಿಲ್ಲ. ಅವ್ರಿಗೆ ಏನೋ ಕಪ್ಪೆ ಮುಷ್ಟಿಗೆ ಸಿಕ್ಕಾಕೊಂಡಿದ್ದಾರೆ, ಅವರಿಂದ ಹೆದರ್ಕೊಂಡು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ನನಗೆ ಅಂತ ಹೇಳ್ತಾರೆ. ಹೇಗಾದರೂ ಮಾಡಿ ಇದನ್ನು ಕಂಡುಹಿಡಿಬೇಕು ಅಂತ ರಾಯ್ ಕೂಡ ಅನ್ಕೋತಾರೆ. ಇದರ ನಡುವೆ ಇಲ್ಲಿ ತುಳಸಿಯವರು ಮಗನ ಹತ್ರ ಬಂದು ಆ ಸಾವಿತ್ರಿ ತಪ್ಪಿಸ್ಕೊಂಡ್ಬಿಟ್ಲು ಝಾನ್ಸಿ ತಾಯಿ ಅಂದಾಗ ಏನಮ್ಮ ಮಾಡೋದು, ತಪ್ಪಿಸ್ಕೊಂಡ್ರು ಅಂದರೆ ಮುಗೀತು, ಹಾಗಿದ್ರೆ ಝಾನ್ಸಿನ ನಾನು ಮದುವೆ ಆಗೋಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ, ಯಾಕೆ ಆಗೋದಿಲ್ಲ, ಅವಳು ಎಲ್ಲೂ ತಪ್ಪಿಸ್ಕೊಂಡಿರೋದಿಲ್ಲ, ಇಲ್ಲೇ ಎಲ್ಲೂ ಇರ್ತಾಳೆ. 24 ವರ್ಷಗಳಿಂದ ಬೆಂಗಳೂರು ಬೇರೆ ರೀತಿ ಇತ್ತು, ಇವತ್ತು ಬೇರೆ ರೀತಿ ಇದೆ. ನಿನ್ನೆ ಕೂಡ ಊಟ ಮಾಡಿಲ್ಲ, ತುಂಬ ಹೊತ್ತು ಒಳಗಿರೋಕೆ ಆಗೋದಿಲ್ಲ, ಖಂಡಿತ ನಮ್ಮವ್ರ ಕೈಗೆ ಸಿಕ್ಕಿಬಿಟ್ಟೇ ಬಿಡ್ತಾಳೆ, ಯಾವುದೇ ರೀತಿಯಲ್ಲೂ ನಮ್ಮ ಕಪಿಮುಷ್ಟಿಯಿಂದ ಅವಳು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ರೆ, ಅದೇ ಮನೆಗೆ ಬಲಗಾಲಿಟ್ಟು ಎಂಟ್ರಿ ಕೊಡ್ತಾರೆ ಸಾವಿತ್ರಿ ಅವರು. ತದನಂತರ ಇಲ್ಲಿ ಝಾನ್ಸಿ ರೂಮನ್ನು ಹುಡುಕಿ ಹೋಗ್ತಾರೆ. ಅಲ್ಲಿ ಝಾನ್ಸಿಗೆ ರಘು ಕಾಲ್ ಮಾಡಿದ್ದಾರೆ. ರಘು ಕಾಲ್ ಮಾಡಿದೆ, ಏನು ಮೇಡಮ್ ಇನ್ನೂ ಕೂಡ ಕೆಲಸ ಇಲ್ವಾ, ಏನು ಆ ರಜಾ ಈ ರಜಾ ಅಂತ ಕೊಡ್ತಾನೆ ಇದ್ದೀರಾ, ಸ್ವಲ್ಪ ನನಗೆ ದುಡ್ಡು ಬೇಕಾಗಿತ್ತು ಅಂದಾಗ ನನ್ನ ಹತ್ರ ಕೇಳ್ತಾರೆ, ಹೋಗ್ಬಿಟ್ಟು ಅಕೌಂಟೆಂಟ್ ಹತ್ರ ಕೇಳಬೇಕು, ನೀನು ನನ್ನ ಹತ್ರ ಕೇಳಿದ್ರೆ ಏನು ಪ್ರಯೋಜನ, ಗೊತ್ತಿಲ್ವಾ ನಿನಗೆ ಕಂಪ್ನಿ ರೂಲ್ಸ್ ಏನು ಅಂತ ಝಾನ್ಸಿ ಹೇಳಿದಾಗ, ಗೊತ್ತದ ಮೇಡಮ್ ಇವತ್ತು ರಜಾ ಅಲ್ವಾ, ಅದೇ ಕಾರಣಕ್ಕೆ ನಿಮ್ಗೆ ಹೇಳಿದ್ರೆ ನೀವು ಓನರ್ ಅಲ್ವಾ, ನಿಮ್ಮ ಮಾತನ್ನು ಕೇಳ್ತಾರೆ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೆ ಅಂದಾಗ, ಅದೆಲ್ಲ ಸಾಧ್ಯ ಅಲ್ಲ, ನನ್ನ ಹತ್ರ ಏನೂ ಕೇಳಬೇಡ, ನೀನು ಕೆಲಸಕ್ಕೆ ಸೇರ್ಕೊಂಡಿರೋದೇ ಸಾಲ ತೀರ್ಸೋಕೆ, ನಿನಗೆ ಅದಕ್ಕೆ ಮೇಲೆ ನಿನಗೆ ದುಡ್ಡು ಕೊಡಬೇಕಾ, ನಿನ್ನ ಕಷ್ಟಕ್ಕೆಲ್ಲ ಆಗೋ ಕರ್ಮ ನನಗೆ ಬಂದಿಲ್ಲ, ನೀನು ಯಾರು ಅಂತ ನಾನು ನಿನ್ನ ಕಷ್ಟಕ್ಕೆ ಆಗಬೇಕು ಅಂತ ಝಾನ್ಸಿ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಇತ್ತ ಕಡೆ ಅವರನ್ನು ನೋಡಿದಂಥ ಸಾವಿತ್ರಿ ಅವ್ರಿಗೆ ಅನ್ಸುತ್ತೆ, ಈ ಹುಡುಗಿ ಹತ್ರ ಕೇಳಿದ್ರೆ ಸಹಾಯ ಮಾಡ್ತಾಳೆ, ಇಲ್ಲ ಕೇಳೇ ಬಿಡೋಣ, ಖಂಡಿತ ಇವಳಿಂದಾನೇ ಇವತ್ತು ನಾನು ಬಚಾವಾಗಿರೋದು, ಖಂಡಿತ ಈ ಹುಡುಗಿನೇ ಸಹಾಯ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಝಾನ್ಸಿ ಕೆಳಗಡೆ ಇಳಿದು ಬಂದುಬಿಡ್ತಾಳೆ. ಆಗ ತುಳಸಿ ಅವರು ಝಾನ್ಸಿ ಹತ್ರ ಮಾತನಾಡೋಕ್ಕೆ ಅಂತ ಬರ್ತಾರೆ. ಅದೇ ಒಂದು ಸಮಯದಲ್ಲಿ ಅಲ್ಲಿ ಸಾವಿತ್ರಿ ಅವರು ತುಳಸಿ ಅವರನ್ನು ನೋಡಿದ್ದೆ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇದು ಈ ಮನೆ ತುಳಸಿ ಮನೆನಾ, ಹಾಗಿದ್ರೆ ಈ ಹುಡುಗಿ ತುಳಸಿ ಮಗಳ, ಅಯ್ಯೋ ಗೊತ್ತೇ ಆಗಲಿಲ್ವಲ್ಲ, ನಾನು ಎಂಥ ಕಡೆ ಬಂದು ಸೇರ್ಕೊಂಡೆ ಅಂತ ಹೇಳಿ ಸಾವಿತ್ರಿ ಅವರು ಶಾಕ್ ಆಗ್ತಿದ್ದಾರೆ. ಅತ್ತ ಕಡೆ ಇಲ್ಲಿ ರಾಘು ಕೂಡ ಹೇಗಾದರೂ ಮಾಡಿ ಝಾನ್ಸಿ ಮೇಡಮ್ಗೆ ಮತ್ತೆ ನೆನಪನ್ನು ವಾಪಸ್ ತರಿಸ್ಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಸಮಯದಲ್ಲಿ ಇಲ್ಲಿ ಝಾನ್ಸಿ ಮನೆಗೂ ಕೂಡ ರಾಘು ಬರ್ತಿದ್ದಾರೆ. ಅದೇ ಒಂದು ಸಮಯದಲ್ಲಿ ಇಲ್ಲಿ ಸಾವಿತ್ರಿ ಅವರು ತುಳಸಿ ಮಗಳು ಅಂತ ತನ್ನ ಮಗಳು ಝಾನ್ಸಿನೇ ಅಂದ್ಕೊಂಡು ಅಲ್ಲಿಂದ ಪಲಾಯನ ಮಾಡೋದಕ್ಕೆ ಸದ್ದುವಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರೆಯಿರಿ.